ರಾಯಚೂರು ತಾಲೂಕಿನಲ್ಲಿ ಮತ್ತು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಮಳೆ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ರೈತರು ಬೆಳೆ ಹಾನಿಯಾದರೂ ಚಿರನಿದ್ರೆಗೆ ಜಾರಿದ ಭ್ರಷ್ಟ ತೋಟಗಾರಿಕಾ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ, ಕೃಷಿ ಅಧಿಕಾರಿಗಳು, ಮೌನ ವಹಿಸಿದ ಭ್ರಷ್ಟ ಅಧಿಕಾರಿಗಳು. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ರೈತರು ಬೆಳೆದಿರುವ ಬೆಳೆಗಳು, ಹತ್ತಿ, ಮೆಣಸಿನಕಾಯಿ ಬೆಳೆಗಳು ಮಳೆ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಬೆಳೆಗಳು ನೀರು ನಿಂತು ಬೆಳೆಗಳು ನಾಶವಾಗಿ ಹೋದರೂ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ, ಕೃಷಿ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡ್ತಾ ಇಲ್ಲ. ಅಧಿಕಾರಿಗಳು ಚಿರನಿದ್ರೆಗೆ ಜಾರಿದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಅಧಿಕಾರಿಗಳೇ ಒಂದು ಸರಿ ರೈತರ ಹೊಲಗಳಿಗೆ ಭೇಟಿ ನೀಡಿ ರೈತರ ಪರಿಸ್ಥಿತಿಯನ್ನ ಜಿಲ್ಲಾಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಮಳೆ, ಅತಿವೃಷ್ಟಿ, ಅನಾವೃಷ್ಟಿಯಿಂದ ಬೆಳೆ ಹಾನಿಯಾಗಿರುವ ಬಗ್ಗೆ ಮಾಹಿತಿ ತಿಳಿಸುವ ಕೆಲಸ ಮಾಡಿ. ರೈತರು ಪಡ್ತಾ ಇರುವಂತಹ ಕಷ್ಟ ಒಂದು ಸಾರಿ ಬಂದು ನೋಡಿ. ಒಂದು ಚೀಲ ರಸಗೊಬ್ಬರ 1500ರಿಂದ 1800ರವರೆಗೆ ತಂದು ಹೊಲಗಳಿಗೆ ಹಾಕಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದ್ದು ರೈತರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆ ಬಗೆಹರಿಸಿಕೊಡುತ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವೀರನಗೌಡ ಗಾರಲ್ದಿನೇ, NKS ಟಿವಿ 4 ರಾಯಚೂರು. ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಆಗಿ ಎಲ್ಲ ಹೊಲಗಳು ಎಲ್ಲ ಹಾಳಾಗ್ಯಾವ. ಒಂದು ಎಕರೆಗೆ ಒಂದು 4-5 ಕ್ವಿಂಟಲ್ ಹತ್ತಿನೂ ಬರೋದಿಲ್ಲ. ಎಲ್ಲ ರೈತರು ಹಾಳಾಗಿವೆ. ಒಂದು ಎಕರೆ ಒಂದು ಚೀಲ ಗೊಬ್ಬರ ಬಂತು 1400-1500 ಹಂಗೆ ರೇಟ್ ಮಾರಾಟ ಮಾಡ್ತಾರೆ. ಎಣ್ಣೆ ಸುತ್ತೆ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗ್ಯದ. ಎಲ್ಲ ಹಾಳಾಗ್ಯದ. ಈ ವರ್ಷ ಬೆಳೆನೇ ಇಲ್ಲ. ಬೆಳೆ ಹತ್ತಿ ಬೆಳೆ ರೇಟ್ನೂ ಸತ ಇಲ್ಲ, ಕಡಿಮೆ ಆಗ್ಯದ. 6000ರಿಂದ 5000, 6000, 6000 ಆ ಥರ ಹೋಗಕತ್ತವ. ಈ ವರ್ಷ ಭಾಳ ಕಷ್ಟನೇ ಆಗತ್ತೆ ರೈತರದ್ದು. ಈಗ ಮಳೆಯಿಂದ ಹಾನಿ ಆಗಿರೋಂಥದ್ದು ಏನಾಗಿದೆ? ಮಳೆನಿಂದ ಕಾಯಿನೂ ಇಲ್ಲ. ಎಲ್ಲ ಹೂವು ಮಗ್ಗೆ ಎಲ್ಲ ಬಿಚ್ಚೋಗ್ಯಾಬಿಟ್ಟವ. ಎಲ್ಲ ಕೊಳ್ತೋಗ್ಯಾವ ಕಾಯಿಗಳು. ಈ ಥರ ನೀರಿನಿಂದ್ರೆ ಯಾವ ಕಾಯಿನೂ ಎಲ್ಲ ಇರೋದಿಲ್ಲ. ಅತಿ ಹೆಚ್ಚು ಮಳೆ ಆಗಿದೆ. ಹೆಚ್ಚು ಮಳೆ ಆಗಿದೆ. ಬೆಳೆನೇ ಇಲ್ಲ ಈ ವರ್ಷ. ಒಂದು ಎಕರೆಗೆ ಒಂದು 3-4-5 ಕ್ವಿಂಟಲ್ ತನಕ ಬರ್ತಾವೆ. ಅದಕ್ಕೆ ಹೆಚ್ಚಿಗೆ ಬರಲ್ಲ. ಹೆಚ್ಚಿಗೂ ಬರೋದಿಲ್ಲ. ರೇಟೂ ಇಲ್ಲ ಈ ವರ್ಷ. ಹತ್ತಿನ ರೇಟೂ ಇಲ್ಲ. ಪ್ರತಿ ವರ್ಷ ಎಷ್ಟು ಕ್ವಿಂಟಲ್ ಬರ್ತದೆ? ಪ್ರತಿ ವರ್ಷ 15-20 ತನಕ ಬರ್ತದೆ. ಈ ವರ್ಷ 5 ಕ್ವಿಂಟಲ್. ಅದಕ್ಕೆ ಹೆಚ್ಚಿಗೆ ಬರಲ್ಲ. ಹೆಚ್ಚಿಗೆ ಬರಲ್ಲ. ಅತಿ ಹೆಚ್ಚು ಮಳೆ ಆಗಿರೋ ಕಾರಣ ಮಳೆ ಹೆಚ್ಚಿಗೆ ಆಗ್ಯದ. ಈ ವರ್ಷ ಅತಿ ಹೆಚ್ಚಾಗ್ಯದ ಮಳೆ. 3 ತಿಂಗಳಾಯ್ತು ಸತನ ಮಳೆನೇ ಬರ್ತದೆ ನಮ್ಮ ಅಮೇರಿಕ. ಭಾಳ ನಷ್ಟ. ಏನಾಗಿದೆ ಇಲ್ಲಿ ಸಮಸ್ಯೆ? ಎಲ್ಲ ಹೊಲ ಎಲ್ಲ ನೀರು ಮಳೆ ಬಂದೆಲ್ಲ ಇದಾಗ್ಬಿಟ್ಟಿದೆ. ಯಾವ ಹೊಲ? ಹತ್ತಿ ಹೊಲ, ಮೆಣಸಿನ ತೋಟ, ಹತ್ತಿ ಹೊಲ ಎಲ್ಲ ಇದಾಗ್ಬಿಟ್ಟಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದಿದ್ರು? ಕೃಷಿ ಅಧಿಕಾರಿಗಳು, ಯಾರು ಬಂದಿಲ್ಲ. ಗ್ರಾಮ ಲೆಕ್ಕ ಅಧಿಕಾರಿಗಳು, ಯಾರು ಬಂದಿಲ್ಲ. ಯಾರು ರೈತ ಕೇಳಿದ್ರೆ ಸಂಪರ್ಕ ಕೇಂದ್ರ ಅಧಿಕಾರಿ ಏನು ನೋಡ್ರ? ಏನು ಅವರೆಲ್ಲ ಅಧಿಕಾರಿಗಳು ಗಮನಕ್ಕೆ ಇದೆಲ್ಲ ಆಗಿದ್ದು, ಅನಾಹುತ ಆಗಿದ್ದು. ಹೌದು. ಅದ್ರ ಏನು ಕೇಳಿದ್ರು ಕೂಡ ಏನು ಕಿವಾಗ ಹಾಕಿವಾಗ ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಹೋಗಿ ಬಂದ್ರಿ. ಸುಮ್ಮನೆ ನೋಡಿ ಏನೋ ಸುಮ್ಮನೆ ಆಯ್ತೀನಿ. ನಾ ಏನು ಅಂದಿಲ್ಲ. RSK ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ನಿಮ್ಮ ಹೆಸರು? ಭಾಷಾ ಯಾವ? ಮರ್ಚೆಟ್ಟ. ಏನಾಗಿದೆ ಇಲ್ಲಿ ಸಮಸ್ಯೆ? ಎಲ್ಲ ಹೊಲ ಎಲ್ಲ ನೀರು ಮಳೆ ಬಂದೆಲ್ಲ ಇದಾಗ್ಬಿಟ್ಟಿದೆ. ಯಾವ ಹೊಲ? ಹತ್ತಿ ಹೊಲ, ಮೆಣಸಿನ ತೋಟ, ಹತ್ತಿ ಹೊಲ ಎಲ್ಲ ಇದಾಗ್ಬಿಟ್ಟಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದಿದ್ರು? ಕೃಷಿ ಅಧಿಕಾರಿಗಳು, ಯಾರು ಬಂದಿಲ್ಲ. ಗ್ರಾಮ ಲೆಕ್ಕ ಅಧಿಕಾರಿಗಳು, ಯಾರು ಬಂದಿಲ್ಲ. ಯಾರು ರೈತ ಕೇಳಿದ್ರೆ ಸಂಪರ್ಕ ಕೇಂದ್ರ ಅಧಿಕಾರಿ ಏನು ನೋಡ್ರ? ಏನು ಅವರೆಲ್ಲ ಅಧಿಕಾರಿಗಳು ಗಮನಕ್ಕೆ ಇದೆಲ್ಲ ಆಗಿದ್ದು, ಅನಾಹುತ ಆಗಿದ್ದು. ಹೌದು. ಅದ್ರ ಏನು ಕೇಳಿದ್ರು ಕೂಡ ಏನು ಕಿವಾಗ ಹಾಕಿವಾಗ ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಹೋಗಿ ಬಂದ್ರಿ. ಸುಮ್ಮನೆ ನೋಡಿ ಏನೋ ಸುಮ್ಮನೆ ಆಯ್ತೀನಿ. ನಾ ಏನು ಅಂದಿಲ್ಲ. RSK ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ನಿಮ್ಮ ಹೆಸರು? ಭಾಷಾ